ಎದ್ದಿದ ತಕ್ಷಣ ಪಪ್ಪ ಅಂತ ಕೇಳ್ತಿದ್ದಾಳು. ಬಂದು ನಿಮ್ಮ ನೀ ಮಾಡಾತಿ ಮಸ್ತ್ ಗಡಿಗೆ. ಹಾಂ, ಪಾರ್ಕ್ ತಿಂದರೆ ಪಾರ್ಕ್ ಕರ್ಕೊಂಡು ಹೋಗ್ತಾರೆ ಅಜ್ಜಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಗುರೆಲ್ ಪುಡಿ. ಬಾಲ್ಕನಿಲಿ ಬಂದರೆ ಇಷ್ಟು ಪಿಕಾಕ್ ಇದಾವೆ ನೋಡಿ ಇಲ್ಲಿ. ಅವಾಗೇನು ಬಂಡಿ ಟ್ಯಾಕ್ಟ್ರಿ ಅಂತವೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನನಗೆ ಸಡನ್ನಾಗಿ ಅದು ಬ್ಯಾಂಡೇಜ್ ರಿಮೂವ್ ಆಗಿಬಿಡ್ತಾ ಅದನ್ನಷ್ಟಿಗೆ ತಾನೇ. ಆಲ್ರೆಡಿ ಒಂದ್ಸರಿ ಆಗಿತ್ತು, ಮತ್ತೆ ತಿರ್ಗಾ ಎರಡನೇ ಸರಿ ಹಾಕಿದ್ಮೇಲೆ ಮತ್ತೆ ಹಂಗೆ ಆಗಿಬಿಡ್ತು. ಅದಕ್ಕೆ ಮತ್ತೆ ಹೋಗಿದ್ವಿ, ಅವರೆಲ್ಲ ಮತ್ತೆ ಎಕ್ಸ್ರೇ ಎಲ್ಲ ತೆಗೆದ್ರು, ಎಲ್ಲ ಚೆಕ್ ಮಾಡಿದ್ರು. ಸೊ ಇಲ್ಲಿ ನಾವು ಬಂದಿದ್ದು ನಾರಾಯಣ ಹಾಸ್ಪಿಟಲ್. ಇದಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಪಾರ್ಕಿಂಗ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಈ ಥರ ಎಲ್ಲ ಟ್ರಾವೆಲ್ ಮಾಡಬೇಕಾಗುತ್ತೆ. ಅಷ್ಟು ಜನ ಇತ್ತು, ಈಗ ಕನ್ಫ್ಯೂಸ್ ಆಗಿಬಿಡುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಎಲ್ಲ. ಸೊ ಡಾಕ್ಟರ್ ಹೇಳಿದ್ರು ಪರವಾಗಿಲ್ಲ, ಸ್ವಲ್ಪ ಹೀಲ್ ಆಗ್ತಾ ಇದೆ, ಈ ಸಲ ಮತ್ತೆ ಏನು ಬ್ಯಾಂಡೇಜ್ ಏನು ಹಾಕೋದು ಬೇಡ, ಜಸ್ಟ್ ಅವಳಿಗೆ ಒಂದು ವಾರ ಕೇರ್ಫುಲ್ಲಾಗಿ ನೋಡ್ಕೊಂಬಿಡಿ. ವೆಯ್ಟ್ ಎತ್ತದೆ ಅಥವಾ ಕೈ ಹಿಡಿದು ಎಳಿಯೋದು ಆ ಥರ ಎಲ್ಲ ಮಾಡಬೇಡಿ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಸದ್ಯಕ್ಕೆ ಹಾಕಿಲ್ಲ, ಬಟ್ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹಾಗೆ ರಿಟರ್ನ್ ಹೋಗ್ತಾ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ತುಂಬ ಅಂದರೆ ತುಂಬ ಶೆಕೆ ಆಗ್ತಾ ಇತ್ತು. ಸೊ ಹಾಗಾಗಿ ಜ್ಯೂಸ್ ಮತ್ತು ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಿರಣ್ ತೊಗೊಂಬಂದಿದ್ರು. ಹಾಗೆ ಆನ್ ದ ವೇ ಹೋಗ್ತಾ ಫ್ರೂಟ್ಸ್ ಕೂಡ ತಿನ್ಕೊಂಡು ಹೋಗೋಣ ಅಂತ ನಮಗೆ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಕಿರಣ್ ಅವ್ರ ಆಫೀಸ್ಗೆ ಹೋಗಬೇಕಾಗಿತ್ತು. ಆಲ್ರೆಡಿ ಇವಾಗ ಲೇಟ್ ಆಗಿಬಿಟ್ಟಿತ್ತು, ಅಲ್ಲೇ ಹೋಗಿ ಒಂದು 2-3 hours ಆಯಿತು. ಸೊ ನಮಗೆ ಕ್ಯಾಬ್ ಬುಕ್ ಮಾಡಿ ಅಮ್ಮ ಮನೆಗೆ ಕಳಿಸಿದ್ರು. ಸೊ ಅವರು ಆಫೀಸ್ಗೆ ಹೋದರು. ಹೇಗಿದ್ರು ಅಮ್ಮ ಕೂಡ ವೆಯ್ಟ್ ಮಾಡ್ತಾಯಿದ್ರು, ಬಾ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಇಲ್ಲಿ ಹಾಸ್ಪಿಟ್ಲಿಂದ ನಮ್ಮ ಮನೆಗೆ ಹೋಗೋಕ್ಕಿಂತ ಡೈರೆಕ್ಟ್ ಅಮ್ಮ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು, ವಿಯಾನ ಕೂಡ ಸ್ವಲ್ಪ ಆರಾಮಾಗಿ ಖುಷಿ ಆಗ್ತಾಳೆ ಅಂತ. ಸೊ ಅವರು ಆನ್ ದ ವೇ ಹೋಗ್ತಾ ಅವರು ಗ್ಯಾಸ್ ಫಿಲ್ ಮಾಡಬೇಕಂತ ಮತ್ತೆ ಅಲ್ಲಿ ಸ್ಟಾಪ್ ಎಲ್ಲ ಮಾಡಿಸಿದ್ರು. ಸೊ ಅಲ್ಲಿದ್ದ ಅಮ್ಮ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದರೆ ನಮ್ಮದು ವ್ಲಾಗ್ ನೋಡ್ಕೊಂಡಿದ್ರು, ಅದೇ ಟಿ ವಿಲಿ ಆನ್ ಆಗಿತ್ತು. ಸೊ ಹಾಗೆ ಸಿಂಕ್ ಕೂಡ ತುಂಬ ಚೆನ್ನಾಗಿತ್ತು, ಹಾಲಲ್ಲೆಲ್ಲ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಯ್ ಮಾ, ಏನು ಮಾಡಾತಿ? ಕುಂಬಳಕಾಯಿ ರೊಟ್ಟಿ ಮಾಡೋದು. ಕುಂಬಳಕಾಯಿ ರೊಟ್ಟಿ ಮಾಡೋದು ಅಂತ. ಕುಂಬಳಕಾಯಿ ಶೋಭಮ್ಮನಿಂತ ಸಣ್ಣ ಸಣ್ಣ ನೋಡಿಲ್ಲ, ಕುಂಬಳಕಾಯಿ ನೋಡಿದಾಗೆಲ್ಲ ನೀನು ನೆನಪಾತಿ. ನೀನಾ ಇದಕ್ಕೆ ಜಾಸ್ತಿ ಕುಂಬಳಕಾಯಿ ತರ್ತಿರ್ತಾರೆ. ರೊಟ್ಟಿಗೆ ಚೆನ್ನಾಗಿರ್ತದೆ, ಸ್ವೀಟ್ ಸ್ವೀಟ್. ಮೊನ್ನೆ ಹೇಳ್ತೈತೆ ಕೈಕಿ ನನಗೆ ಇಂಥ ಕುಂಬಳಕಾಯಿ ನೋಡಿದ್ರೆ ನೀನು ನೆನಪಾತಿ. ಚೆನ್ನಾಗಿರುತ್ತೆ ರೊಟ್ಟಿ, ಏನಾಗೂ ಇಷ್ಟ ಅಲ್ಲ ಕುಂಬಳಕಾಯಿ ರೊಟ್ಟಿ ಎಲ್ಲ ತಿಂತ. ಮಲ್ಕೊಂಡಿದ್ದಾಳು, ಆಟೋದೇ ಬರ್ಬೇಕು. ನಾನು ಎಜಾತ ಅನ್ಕೊಂಡೆ ಹೆಂಗ ಮಲ್ಕೊಂಡಾಳು ಏನ. ಸೊ ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಹೇಳಿದ್ರು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತೀನಿ ಅಂತ. ಸೊ ನನಗಂತೂ ತುಂಬ ಇಷ್ಟ ರೊಟ್ಟಿ ಮತ್ತು ಕುಂಬಳಕಾಯಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸ್ವೀಟಾಗಿರುತ್ತೆ ಇದು ರೊಟ್ಟಿ, ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾನು ಅಮ್ಮ ಮಾಡಿದ್ದು ಎಲ್ಲ ತಿಂದು ಈ ಥರ ಎಲ್ಲ. ಸೊ ಮಾಡ್ತೀನಿ ಅಂತ ಹೇಳ್ತು ಮಾಡ್ತಾಯಿದ್ರು. ಹಾಗೆ ಮಾತಾಡಿಕೊಂಡು ಮಾಡ್ತಾಯಿದ್ವಿ. ಅಮ್ಮ ಅದೇ ಹೇಳ್ತಾಯಿದ್ರು ಫ್ರ್ಯಾಕ್ಚರ್ ಎಲ್ಲ ಆಗಿತ್ತಲ್ಲ ಏನಾಗೆ ಕೈದು. ಸೊ ಅದೇ ಥರ ಅವ್ರದ್ದು ಆಗಿತ್ತು ಅಂತೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಚಿಕ್ಕವರಿದ್ದಾಗ ಅವ್ರಿಗೂ ಕಾಲು ಕೂಡ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು ಅಂತ. ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ರು. ಅದನ್ನು ಅಮ್ಮ ಬಾಯಿಂದನೇ ಕೇಳಿ ಹೇಳ್ತಾರೆ ಯಾವ ಥರ ಇತ್ತು ಏನು ಅಂತ ಎಲ್ಲ. ಅವರು ಚಿಕ್ಕವರಿದ್ದಾಗ ಅವಾಗೆಲ್ಲ ಯಾವ ಥರ ಅದನ್ನು ಹೀಲ್ ಮಾಡಿಕೊಂಡ್ರು ಅಂತೆಲ್ಲ ಅದೇ ಹೇಳ್ತಾಯಿದ್ರು ಕೇಳಿ. ಹಾಂ, ಇಲ್ಲೇ ನಾವು ಪ್ಲಾಂಟ್ಸ್ ಎಲ್ಲ ತೊಗೊಂಡ್ವಲ್ಲ, ಅಲ್ಲೇ ತೊಗೊಂಡಿದ್ದೀವಿ. ಇದು ಮೊಳಕೆ ಲೀಕ್ ಆಗ್ತಿತ್ತು ಅಂದಿದ್ದರು. ಲೀಕ್ ಇಲ್ಲ ಆಗ್ತಿತ್ತ ಲೀಕ್. ಸಿಮೆಂಟ್ ಹಾಕಿದ ತಣ್ಣಗಿರುತ್ತೆ ಅದರಲ್ಲಿ ಪುಡಿಯ. ನನ್ನ ಹತ್ರ ಇಲ್ಲ ಗಡಿಗೆ, ತೊಗೊಂಡಿಲ್ಲ. ಕಿರಣ್ಗೆ ಇಷ್ಟ ತಗೋ ಅಂತಿದ್ದಾರೆ, ತೊಗೋಬೇಕು. ಗಡಿಗೆ ನೀರು ಕುಡಿಯೋಕ್ಕೆ ಮಸ್ತ್ ನ್ಯಾಚುರಲ್ ಆಗಿರುತ್ತೆ ಫ್ರಿಜ್ಜಲ್ಲಿಂದ ಕುಡಿಯೋಕ್ಕೆ. ಓಕೆ, ತಣ್ಣಗಿದೆ, ಚೆನ್ನಾಗಿದೆ. ನಮ್ಮಮ್ಮ ಸಣ್ಣಕ್ಕಿದ್ದಾಗ ಇವಾಗ ಒಂದು ಸ್ಟೋರಿ ಹೇಳಿದ್ರು. ಏನಕ್ಕೆ ಹೋಗ್ಬೇಕಾದ್ರೆ ಕಾಲು ಅಮ್ಮಂದು ಸೇಮ್ ಇದೇ ಥರ ಫ್ರ್ಯಾಕ್ಚರ್ ಆಗ್ಬಿಟ್ಟೈತಂತ. ಯಾವ ಕಾಲ? ಹಳ್ಳಿ ಊರು, ಅಮ್ಮನ ಊರು. ಅಲ್ಲಿ ಅಜ್ಜಿ ಅಮ್ಮನ ತಾಯಿ ಎಲ್ಲಿ ಅಡಿಕೆಕ್ಕಂತಿದ್ಲು, ಎಲ್ಲಿ ತಿಂತಿದ್ವಿ, ಎಲ್ಲಿ ತೊಗೊಂಬ ಅಂತೇಳಿ ಕಳಿಸಿದ್ಲು. ಪಕ್ಕದ ಮನೆ ಮುಂದೆ ಹಂಗಕ್ಕೆ ನೀರು ಹೊಡೆದ್ಬಿಟ್ಟಿದ್ರು. ನೀರು ಹೊಡೆದು ನಾನು ಹಿಂಗೆ ಹೋಗಿನ ಗಟ್ಟಿನ ಜಾರಿ ರಪ್ಪ ಅಂತ ಬಿದ್ದು ಕಾಲು ಮಾಡಿಸ್ಕೊಂಡು ಈ ಕಾಲು ಅಲ್ಲೇ ಬಿದ್ದು ಅಲ್ಲೇ ಕಾಲು ಇದಾಗೋಗ್ಬಿಟ್ಟು ಮಿಡ್ಲ್ ಕೆಲವು ಡೇಂಜರು.
ಅದು ಬಂದು ಎಲ್ಲ ಎತ್ತಿ ಕರ್ಕೊಂಡು ಅವಾಗೇನು ಬಂಡಿ ಟ್ಯಾಕ್ಟ್ರಿ ಅಂತವಿದ್ದು ಬಂಡೆಗೆ ಹಾಕ್ಯಂಡು ಬಂಡೆ ಕುಂದಿರ್ಸ್ಕೊಂಡು ಊರಿಗೆ ಬೇರೆ ಪಕ್ಕದ ಊರಿಗೆ ಕರ್ಕೊಂಡು ಹೋದ್ರು ಅಲ್ಲಿ ತಿಕ್ಕಬೇಕು ಏನೋ ಇಂಥ ಹಾಸ್ಪಿಟ್ಲ್ ಅಲ್ಲ ಆಯುರ್ವೇದಿಕ್ ಥರ ಹೆಗ್ಗ ಹಾಕಿ ಕಾಲಿಗೆ ತಿಕ್ಕಾಗ ಮನೆಗೆ ಬಂದು ದಿನ ಒಂದು ಹೆಗ್ಗ ಹಾಕಿ ಕಾಲಿಗೆ ತಿಕ್ಕಿ ಆಮೇಲೆ ಭತ್ತದ ಒಟ್ಟು ಇರುತ್ತಲ್ಲ ಭತ್ತದ ಒಟ್ಟು ತೋಯಿಸಿ ಅಲ್ಲಿನ ಸಣ್ಣಕ್ಕಿದ್ದೆ ಅವಾಗ ಎಷ್ಟಿದ್ದಿ? ಒಂದು 10 ವರ್ಷ ಅಷ್ಟೇ. ಅದನ್ನ ತೋಯಿಸಿಟ್ಟು ಕಾಲಿಗೆಲ್ಲ ಇಟ್ಟು ಅದನ್ನ ಒಟ್ಟು ಅದನ್ನ ಮೇಲೆ ಒಂದು ಬಟ್ಟೆ ಸುತ್ತಿ ಅದಕ್ಕೊಂದದ ಇದು ಹಸುಗಳು ಕಟ್ಟ ಚೈನ್ ಬರ್ತಾವ ಅದಕ್ಕೆ ಸರ್ಪಳೆ ಅದನ್ನ ಹಾಕಿ ಸರ್ಪಳೆ ಸುತ್ತಿ ಕಟ್ಟಿ ಮೇಲೆ ಕುಂದ್ರಿಸಿ ತುದಿ ಕಾಲಿಗೆ ಇಳಿ ಬಿಟ್ಟಿರ್ತಿದ್ರು ಅದನ್ನ ಕಾಲಿ ಬಿಟ್ಟಿರೋದೇ ವೆಯ್ಟ್ ಕಾಲಿಂಗೆ ವೆಯ್ಟ್ಗೆ ಜಾಸ್ತಿ ಬಿಡೋದು ಬಿಟ್ಟು ತುದಿ ಕಟ್ಟಿ ಕುಂದ್ರಿಸಿ ವೆಯ್ಟ್ ಸರ್ಪಳಿ ವೆಯ್ಟ್ ಇರ್ತೈತಲ್ಲ ಅದಕ್ಕೆ ಹಂಗ ಹೆಂಗ ಕಾಲು ಸುದ್ದ ಆಯ್ತು ಏನಾಗಿದೆ ಆದ್ರೂ ಅವೆಲ್ಲ ಏನೋ ಸೈಂಟಿಫಿಕ್ ಏನೋ ಇರ್ತೈತಿ ಮಾಡ್ತಾರ ಅನ್ಸುತ್ತೆ. ಈಗ ನೆನೆಸಂದ್ರ ಎದ್ರಿಕ್ ಬರ್ತಲ್ಲ ಮಾಡ್ಯಾರಲ್ಲ ಇವಾಗೆಲ್ಲ ಮಸಾಜ್ ಮಾಡಕ್ಕೆ ಬೇಡ ಅಂತಾರ. ಹೆಂಗ ಮಾಡಿ ಏನೋ ಕಾಲು ಏನಾನ ಇದ್ರೆ ಈಗ ನೆನೆಸಂದ್ರ ಎದ್ರಿಕ್ ಬರ್ತದೆ. ಏನಾಗ ಬಿದ್ದ ತಕ್ಷಣ ಮಸಾಜ್ ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಂದಿದ್ರು. ಹಂಗಂತಾರ ಅವಾಗೆಲ್ಲ ಹುಷಾರಿರ್ತಾರ ಅವಾಗಿನ ಕೈ ಕಾಲು ಹಿಡ್ಕೊಂಡ್ ತಿಕ್ಸ್ತಿದ್ರ ನೋತ್ ಮತ್ತೆ ನೆನ್ಪೈತ ನಿನ್ನ ನೆನಪೈತೆ 10 ವರ್ಷ ನೆನ್ಪಿರ್ತಾವಲ್ಲ ಅಂತ ಮತ್ತೆ ಸೊ ಇದು ಒಂದು ಕಾಲಿನ ಕತೆ ಫ್ರ್ಯಾಕ್ಚರ್. ನಮ್ಮ ಏನಾಗ ಒಂದು ಹುಷಾರಾದ್ರೆ ಸಾಕು. ಅವಾಗ ಎಷ್ಟೆಷ್ಟೋ ಜನದ್ದು ಕೈಗಳು ಇಂಥ ಇದಾದವು ಸರಿ ಹೋಗಿಲ್ಲ ಅಂದ್ರೆ ಇನ್ನೊವರಿಗೆ ಆದ್ರೂ ಸರಿ ಹೋಗಿರಂಗಿಲ್ಲ ಅವರು ಹಂಗೆ ಏನೋ ಕುಂಟ್ಲಿ ಅಂತ. ಸೊ ಅಮ್ಮ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತೀನಿ ಅಂದರು. ಸೊ ಏನೋ ಆಟೋಲ್ಲೇ ಮಲ್ಕೊಂಬಿಡ್ಲ. ಅವಾಗ ಖುಷಿ ಆಯ್ತು, ಓಕೆ ಮಲ್ಕೊಂಡಿದ್ದಾಳೆ ಅಂತ. ಯಾಕಂದ್ರೆ ಇಲ್ಲಿ ಬಂದರೆ ಮತ್ತೆ ಅವಳು ಆಯ್ತು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾಳೆ, ನಿದ್ದೆ ಬಂದ್ರೂ ಮಲಗಲ್ಲ. ಅತ್ತೆ ಮಾವ ಬಂದಾಗೂ ಹಂಗೆ ಆಗಿದ್ದು. ಸೊ ಇವಾಗ ಮಲಗಿದ್ದಾಳೆ. ಆಟೋ ಹತ್ತಿದ ತಕ್ಷಣ ಯೂಶಲಿ ಅವಳು ಮಲ್ಕೊಂಡ್ಬಿಡ್ತಾಳೆ. ಅಂದ್ಕೊಂಡಿದ್ದೆ ಮಲಗ್ತಾಳೆ ಅಂತ. ಯಾಕಂದರೆ ಇವತ್ತು ಬೆಳಿಗ್ಗೆ 6:30ಗೆ ಎದ್ಬಿಟ್ಟು ಕಿರಣ್ ಜೊತೆ ಅಪ್ಪ ಮಗಳು ಇಬ್ಬರು ಹೋಗಿದ್ದಾರೆ ಹಾರ್ಸ್ ರೈಡಿಂಗ್ ನೋಡೋದಕ್ಕೆ. ಇವತ್ತು ಕಿರಣ್ಗೆ ಕ್ಲಾಸ್ ಇರಲಿಲ್ಲ ಅಂತೆ ಹಾರ್ಸ್ ರೈಡಿಂಗ್ದು, ಬಟ್ ಶೋ ಇತ್ತಂತೆ. ಸೊ ಹಾಗಾಗಿ ಏನನ್ನ ಎತ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಪ್ಪ ಮಗಳು ರೆಡಿಯಾಗಿ ಹೋಗಿದ್ದಾರೆ, ಡೋರ್ ಹಾಕ್ಕೊಂಡು. ನನಗೊಂದು ಮಾತು ಕರೆದಿಲ್ಲ. ಸೊ ಕರೆದಿದ್ರು ನಾನು ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ನನಗೆ ಫುಲ್ ನಿದ್ದೆ ಬೇಕಾಗಿತ್ತು, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಏನೋ ಒಂಥರ ಇಲ್ಲೆಲ್ಲ ಫುಲ್ ಪೇಯ್ನ್ ಆಗ್ತಿದೆ, ಗ್ಯಾಸ್ಟ್ರಿಕ್ ಆಗಿರೋ ಥರ. ಸೊ ನಿನ್ನೆ ನೈಟಿಂದ ನನಗೆ ಆಗ್ತಾಯಿತ್ತು. ಅದಕ್ಕೆ ರೆಸ್ಟ್ ಮಾಡಲಿ ಮೋಸ್ಟ್ಲಿ ಅಂತ ಬಿಟ್ಟೋಗಿದ್ದಾರೆ ಕಿರಣ್. ಸೊ ಇವಳು ಹೋಗಿ ಬಂದು ಹೇಳ್ತಾ ಇದ್ಲು, ಕುದುರೆ ಎಲ್ಲ ಇತ್ತು, ಎಲ್ಲ ಶೋ ಇತ್ತು ಅಂತ ಫುಲ್ ಎಂಜಾಯ್ ಮಾಡಿದ್ಲಂತೆ. ಸೊ ಅದಕ್ಕೆ ಬೇಗ ಇದ್ದಿಲ್ಲಲ್ಲ. ಸೊ ಆಟೋ ಹತ್ತಿದ ತಕ್ಷಣ ಮಲ್ಕೊಂಡಿದ್ದಾಳೆ. ಆಯಿತು, ಒಂದು 40 ಮಿನಿಟ್ಸ್ ಆಯಿತು ಅವಳು ಮಲ್ಕೊಂಡು. ಇನ್ನೇನು ಎದ್ದೋಳೋ ಟೈಮ್ ಆಯಿತು. ಅಷ್ಟೊತ್ತಿಗೆ ಅಮ್ಮ ರೊಟ್ಟಿ ಮಾಡ್ತಾರೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆದಷ್ಟು ಬೇಗ ನಾನು ರಿಟರ್ನ್ ಮನೆಗೆ ಹೋಗಬೇಕು, ಯಾಕಂದರೆ ಬೆಳಿಗ್ಗೆ ಬೇಗ ಹಾಸ್ಪಿಟ್ಲಿಗೆ ಹೋಗಿದ್ದಲ್ಲ. ಎಲ್ಲ ಪಾತ್ರೆ ಹಂಗೆ ಇದೆ. 11 ಗಂಟೆಗೆ ಯೂಶಲಿ ಬರ್ತಾರೆ ಹೆಲ್ಪ್ ಮಾಡೋಕ್ಕೆ ಮೇಡೆಲ್ಲ. ಸೊ ಇವತ್ತು ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳಿದೆ, ಹಾಸ್ಪಿಟ್ಲ್ ಲೇಟ್ ಆಯಿತು. ಸೊ ಡೈರೆಕ್ಟ್ ಅಮ್ಮ ಮನೆಗೆ ತುಂಬ ದಿನ ಆಯಿತು ಬಂದಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಇನ್ನೇನು ಒಂದು 4:15 5 ಗಂಟೆಗೆ ಹಂಗೆ ಬಿಡ್ತೀನಿ, ಮನೆಗೆ ಹೋಗಬೇಕು. ಸೊ ಎಷ್ಟೊಂದು ಪಾತ್ರೆ ಇದೆ, ಎಲ್ಲ ಕ್ಲೀನ್ ಮಾಡೋಕ್ಕಿದೆ. ಸೊ ಅಷ್ಟೊತ್ತಿಗೆ ಕಿರಣ್ ಕೂಡ ಬರ್ತಾರೆ ಸಾಯಂಕಾಲ. ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕುಂಬಳಕಾಯಿ ರೆಸಿಪಿ ಅಮ್ಮ ಹೇಗೆ ಮಾಡ್ತಾರೆ ಅಂತ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನೆನಪೇ ಆಗೋಲ್ತು. ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದಾರೆ. ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್, ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ. ಫಸ್ಟ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು. ಒಂದೆರಡು ಬಿಟ್ಬಿಟ್ಟವು ಇದು ಮೆಂತೆ ಒಣಸಿಟ್ಟಿರೋದು ನಾನೇ ಹೋಗೋದು. ನಮ್ಮ ಅಮ್ಮ ಮನೇಲಿ ಏನಿರುತ್ತೆ ಇಲ್ಲ ಇದು ಖಾಲಿಯಾಗಕ್ಕೆ ಬಿಡಂಗಿಲ್ಲ. ಒಂದಾದ್ಮೇಲೆ ಒಂದು ಸ್ಟಾಕ್ ಇದ್ದೇ ಇರ್ತಾವೆ. ಏನಂದ್ರೆ ಮೇಥಿ ಮೆಂತ್ಯದ ಸೊಪ್ಪು ತಂದು ತೊಳೆದು ಒಣಗಿಸಿ ಆ ಥರ ಡ್ರೈ ಮಾಡಿ ಕಸೂರಿ ಮೇಥಿ ಅಂತಾರಲ್ಲ, ಬಿಡಿಸಿ ಎಲ್ಲ ಮಾಡಿ ಹೋಮ್ ಮೇಡ್ ಮಾತ್ರ ಮಸ್ತ್ ಫ್ಲೇವರ್ ಮಸ್ತ್ ಬರುತ್ತೆ. ಜಲ್ದಿ ಆಗ್ಬಿಡುತ್ತೆ. 5 ನಿಮಿಷದಾಗ ಆಗುತ್ತಲ್ಲ ಪಲ್ಯ.
ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪು, ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಖಾರ ಅದು ತಿನ್ನೋದೇ ಎಲ್ಲ. ಆಮೇಲೆ ಆ್ಯಸ್ ಯೂಶಲ್ ಬೆಲ್ಲ, ಸಕ್ಕರೆ ಹಾಕ್ತಿದ್ದೀವಿ. ಬೆಲ್ಲ ಸಕ್ಕರೆ ಒಂದು ಸ್ವಲ್ಪ ಬಿಟ್ಬಿಟ್ಟಿನಲ್ಲ, ಅದಕ್ಕೆ ಒಂದು ಸ್ಪೂನ್ ಆದರೆ ಕುಂಬಳಕಾಯಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಬೆಲ್ಲ. ಸ್ವೀಟ್ ಚೆನ್ನಾಗಿ ಬರುತ್ತೆ. 2 ಸ್ಪೂನು ಬೆಲ್ಲ ಹಾಕ್ಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಗುರೆಲ್ ಪುಡಿ ರೆಸಿಪಿ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಅಮ್ಮ ಮಾಡಿದ್ದು. ಅದೊಂದು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಂಡು, ಒಂದೇ ವಿಜಿಲ್ ಸಾಕಾ? ಇಲ್ಲಾಂದರೆ ಪಿಚಡಿ ಆಗಿಬಿಡುತ್ತೆ. ಸೊ ಇದು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ. ನೀರು ಕಾಯ್ತಕ್ಕಿಟ್ಟಿದ ರೊಟ್ಟಿ ಮಾಡೋಕೆ ಜೋಳದ ಹಿಟ್ಟು. ಇಲ್ಲಿ ಕುಂಬಳಕಾಯಿ ಪಲ್ಯ ರೆಡಿ ಆಗ್ತೈತೆ. ಜೋಳದ ರೊಟ್ಟಿ ಮಾಡೋದು ಅವಾಗಲೇ ಎಷ್ಟೊಂದು ಸರಿ ತೋರಿಸ್ತೀನಿ ನಮ್ಮಂದು ಮಾಡೋದು. ತೋರ್ಸು. ನೀವು ಸಬ್ಸ್ಕ್ರೈಬರ್ಸ್ ಯಾರು ಇದ್ದಾರೆ ಅವ್ರಿಗೋಸ್ಕರ. ಸೊ ಇದೇನಿಲ್ಲ, ಬಿಸಿ ನೀರು ಕಾಯಿಸಿ ಜೋಳದ ಹಿಟ್ಟು ಅದಕ್ಕೆ ಹಾಕಿ ಕಲಸಿ ಜಿಗಿ ಮಾಡಿ ಚಪಾತಿ ಥರ ಲಟ್ಸ್ಕೊಬೋದು, ಇಲ್ಲಾಂದ್ರೆ ಕೈಯಾಗ ತಟ್ಕೊಬೋದು. ಪಲ್ಯ ರೆಡಿ ಆಗಿದೆ. ಓ ಯಮ್ಮಿ ನೋಡೋಕ್ಕೇ ಮಸ್ತ್. ಈ ಕಡೆ ರೊಟ್ಟಿ ರೆಡಿ ಆಗತ್ತೆ, ಜಿಗಿ ಮಾಡಿ ತಗೊಂಡು. ಹಿಂಗೆ ಬೇಸ್ ಚಂದಾಗಿ ನಾದ್ಕೊಂಡಂಗಲ್ಲ ರೊಟ್ಟಿ ಮೆತ್ತಗೆ ಚೆನ್ನಾಗಿ ಬರ್ತದೆ. ಜಾಸ್ತಿ ಕಲಿಸ್ಕೋಬೇಕು ನೀಟಾಗಿ. ಉತ್ತರ ಕರ್ನಾಟಕ ಸೈಡ್ ಆದರೆ ಜೋಳದ ರೊಟ್ಟಿ ಅಂತೂ ಫೇಮಸ್. ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕವರಿದ್ದಾಗ ಮೋಸ್ಟ್ಲಿ ಅಷ್ಟೊಂದು ಇಷ್ಟ ಆಗಲ್ಲ ಏನೋ, ಬೆಳೀತಾ ಅದ್ರದ್ದು ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ಸೊ ನನಗಂತೂ ಇವಾಗ ಅಮ್ಮ ರೊಟ್ಟಿ ಮಾಡ್ತಾರೆ ಅಂದರೆ ಕಾಯ್ಕೊಂಡಿರ್ತೀನಿ ಯಾವಾಗ ತಿಂತೀನೋ ಏನು ಅಂತ. ಎದ್ಲು ಪಪ್ಪ ಅಂತ ಪಪ್ಪನ ಮಮ್ಮಿ ಬೇಡ, ಮಮ್ಮಿ ಬೇಕಾ ಪಪ್ಪ ಬೇಕಾ? ಎದ್ದಿದ ತಕ್ಷಣ ಪಪ್ಪ ಅಂತ ಕೇಳ್ತದಳು. ಇವತ್ತು ಎದ್ದು ಹಾರ್ಸ್ ರೈಡಿಂಗ್ ಕರ್ಕೊಂಡು ಹೋಗಿದಾರಲ್ಲ, ಮಸ್ತ್. ಈಗ ಅಜ್ಜಿನ ಮಾತಾಡ್ಸ್ದಯ್ಯ, ಅಜ್ಜಿನ ಮಾತಾಡ್ಸ್ತಾ ಇಲ್ಲ ಅಂತಲ್ಲ ನೀನು. ತಿಂದ್ರೆ ಪಾರ್ಕ್ ಕರ್ಕೊಂಡು ಹೋಗ್ತಾರೆ ಅಜ್ಜಿ. ಅದಕ್ಕೆ ನಾನು ಬರಲ್ಲ ಪಾರ್ಕ್ಗೆ, ನಾನು ಕರ್ಕೊಂಡು ಹೋಗ್ತೀಯಾ?
ಥ್ಯಾಂಕ್ ಯು. ಯಾರ್ಯಾರು ಬರ್ತೀರಿ ನಮ್ಮ ಜೊತೆ ಪಾರ್ಕಿಗೆ? ನಾನು ಬರ್ತೀನಿ. ಹೌದಾ? ಈಯನ್ನ ಚಂದಾಗಿ ರೊಟ್ಟಿ ತಿನ್ನಿಸು ಕರ್ಕೊಂಡವ. ಈಗ ಶಕ್ತಿ ಬೇಕಲ್ಲ ಈಗ ಆಟ ಆಡೋಕ್ಕೆ. ಹೌದೇನಮ್ಮ? ಈಗ ಕೈ ಸರಿ ಹೋಗೋಕ್ಕೆ ಶಕ್ತಿ ಬೇಕು. ಅದಕ್ಕೆ ಚೆನ್ನಾಗಿ ತಿನ್ಬೇಕು, ಬೇಕು. ಬೇಗ ಆಯಿ ಹೋಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಚ್ತಾ ಇದೀನಿ. ನಿನ್ನ ಸಲುವಾಗಿ ಖಾರ ಕಮ್ಮಿ. ಅಜ್ಜಿ ನಿಂಗೋಸ್ಕರ ಖಾರ ಕಮ್ಮಿ ಹಾಕಿದ್ದಾರೆ. ನೀರು ಬೇಕಾ? ಎಲ್ಲ ಗೊತ್ತಮ್ಮ ನಿಂಗೆ. ಕೈ ನಡೆದ ನೋಡು ಅಲ್ಲಿ ಮುಂದೆ ಚಿಕಟ ಲಾಸ್ಟ್ ಟೈಮ್ ಬಂದಾಗ ಹಂಗಿಟ್ಟಿತ್ತಲ್ಲ, ಮುಚ್ಚದಂತ ಗಾಳಿ ಬರುತ್ತಂತ. ಇದೆಯಾ ನಿಂಗೆ? ನಾನು ಇಲ್ಲೇ ಇರ್ತೀನಿ, ಹೋಗೆ. ಆಯ್ತು ಬಿಡು. ಬೇಡ ಬಿಡಕ್ಕ. ಅಲ್ಲ ಬಾಯ್ ಬಾಯ್. ಎಷ್ಟು ದಿನ ಆದ್ರೆ ನೆನ್ಪಿರ್ತಾವಲಿಕ್ಕಿಗೆ. ಮೆಮೊರಿ ಪವರ್ ಹಂಗೈತೆ. ಹಂಗೆ ಶಾಕ್ ಆಗುತ್ತೆ, ಒಂದು ಶಾಕ್ ಮೇಲೆ ಶಾಕ್. ಬಾಲ್ಕನಿಲಿ ಬಂದರೆ ಇಷ್ಟು ಪಿಕಾಕ್ ಇದಾವೆ ನೋಡಿ ಇಲ್ಲಿ. ಎಷ್ಟೊಂದಿದ್ದಾವೆ? 1 2 3 4 5 6 ಇವು 6 ಪಿಕಾಕ್ ಇದೆ ನೋಡಿಯಾ. ಎಲ್ಲಿ? ಅಲ್ಲಿದೆ. ಅದು ಓಪನ್ ಆದರೆ ಚಂದ ನೋಡಕ್ಕೆ. ಫುಲ್ ಎಂಟರ್ಟೈನ್ ಮಾಡ್ತಿದ್ದಾಳೆ. ನಾನು ಇಲ್ಲಿ ಶಾಗಿತ್ತಿದ್ದೀನಿ. ಹೋಗಿ ಹೋಗಿ ಅಲೆಕ್ಸಾ ಸಾಂಗ್ ಅಂದ್ಕೊಂಡು ಅಮ್ಮ ಮಂಜು ನಿಂಗೆ ಬೇಕಟ್ಟಿ ಲೈಟ್ ಬರಬೇಕು. ಯು ಹಾಯ್. ಇದ್ದ ಪಾರ್ಕ್ಗೆ ಇವಾಗ ಬಂದಿದ್ದೀವಿ. ಚಾಲು ಆಯ್ತು. ಕೈ ಹುಷಾರಿಯು. ಹಿಂಗೆ ಇಟ್ಕೊಂಡಿರೋ. 5:45 ಆಗಿದೆ. ಎಷ್ಟು ಚೆನ್ನಾಗಿದೆ ವೆದರ್. ಸನ್ಸೆಟ್ ಆಗೋ ಟೈಮ್. ಏನೋ ಆಡ್ತಾ ಇದ್ದಾಳೆ ಮಂಜು. ಶಟಲ್ ಆಡೋಣ ನಾವಲ್ಲಿ ಅಂತ ಹೋಗಿ ಬ್ಯಾಟ್ ಮತ್ತು ಕಾಕ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾನೆ. ಸೊ ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಊಟ ಅಂತೂ ಅಮ್ಮ ಮಾಡಿದ್ದು. ತಿನ್ಕೊಂಡು ಸಾಯಂಕಾಲ ಏನೋ ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಾ ಇದ್ದು. ಹತ್ರದಲ್ಲೇ ಇದೆ ಪಾರ್ಕ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಪ್ರಶಾಂತವಾಗಿರುತ್ತೆ. ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಮ್ಮ ಕೂಡ ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು. ಏನೋ ಫುಲ್ ಎಂಜಾಯ್ ಮಾಡಿಕೊಂಡು ಅಲ್ಲಿದ್ದ ರಿಟರ್ನ್ ನಮ್ಮ ತಮ್ಮ ಮನೆಗೆ ಬಿಟ್ಟ. ಸೊ ಅಲ್ಲಿದ್ದ ಮನೆಗೆ ಬಂದ್ವಿ. ಹಾಗೆ ರಿಪೋರ್ಟ್ ನೋಡೋಣ ಅಂತ ನೋಡ್ತಾ ಇದ್ದೆ. ಫಸ್ಟ್ ಮಾಡಿಸಿರೋದು ಮತ್ತು ಆಮೇಲೆ ಮಾಡ್ತಿರೋದು ಕಂಪೇರ್ ಮಾಡಿದ್ರೆ ಒಂದಷ್ಟು ಸ್ವಲ್ಪ ಹೀಲ್ ಆಗಿದೆ ಅಂತ ಹೇಳಿದರು ಡಾಕ್ಟರ್. ಸೊ ಅದಕ್ಕೆ ಮತ್ತೇನು ಹಾಕೋದು ಬೇಡ, ಸರಿ ಹೋಗ್ಬಿಡುತ್ತೆ ಆದಷ್ಟು. ಮಗು ಅಲ್ವಾ, ಸೊ ಬೇಗ ಹೊಂದ್ಕೊಂಡ್ಬಿಡುತ್ತೆ, ಕೂಡ್ಕೊಳ್ಳುತ್ತೆ. ಸೊ ಬಟ್ ಮೇಂಟೈನ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸಡನ್ನಾಗಿ ಏನಾದರೂ ಅವಳು ವೆಯ್ಟ್ ಲಿಫ್ಟ್ ಮಾಡೋದಕ್ಕೆ ಆ ಥರದಕ್ಕೆ ಬಿಡೋಕ್ಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿ ಕೈ ಹಿಂಗೆ ಇಟ್ಸ್ಕೊಂಡಿರಿ ಅಂತ ಹೇಳಿದ್ದಾರೆ. ಅವಳು ಎಲ್ಲಿ ಇಟ್ಕೊತಾಳೆ ಏನಂದ್ರೆ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ. ಅದು ಕಿತ್ತೋದು ಇದು ಕಿತ್ತೋದು ಎಲ್ಲ ಮಾಡ್ತಾನೆ ಇರ್ತಾಳೆ. ಅವಳನ್ನ ನೋಡ್ಕೊಂಡಿರೋದೇ ಕಷ್ಟ ಆಗ್ಬಿಟ್ಟಿದೆ. ಅದು ಸಡನ್ನಾಗಿ ಮತ್ತೆ ಅದಕ್ಕೆ ಮತ್ತೆ ಪೆಟ್ಟು ಬಿದ್ದರೆ ಮತ್ತೆ ಏನಾಗುತ್ತೋ ಅಂತ ನನಗೆ ಟೆನ್ಷನ್. ಮತ್ತೆ ಹಾಕ್ಲಿಲ್ಲ, ಅವ್ರನ್ನ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಮತ್ತೆ ಏನೂ ಹಾಕಿಲ್ಲ. ಸಿಮೆಂಟ್ ಅಂದರೆ ಅದು ಫುಲ್ ವೆಯ್ಟ್ ಇರುತ್ತಂತೆ. ಇವ್ರದ್ದು ಏನೋ ಹಾಕಿದ್ರು ಬೇರೆ ಥರ ಬಂದಿದೆ ಅಂತ 6000 ತೊಗೊಂಡ್ರು. ಬಟ್ ವೆಯ್ಟ್ ಅಷ್ಟೊಂದು ಇರಲ್ಲ ಅಂತ ಹೇಳಿದರು. ಅದು ನೋಡಿದ್ರೆ ಉದ್ರಿ ಹೋಗ್ತಾ ಇತ್ತು. ಸೊ ಏನೋ ಅರ್ಥನೇ ಆಗಿಲ್ಲ. ಒಟ್ಟಿನಲ್ಲಿ ಎಲ್ಲ ಬೇಗ ಸರಿ ಹೋದರೆ ಅಷ್ಟೇ ಸಾಕು. ಮೆಡಿಸನ್ ಏನೂ ಕೊಟ್ಟಿಲ್ಲ, ಜಸ್ಟ್ ಸದ್ಯಕ್ಕೆ ಅಷ್ಟೇ ಚೆನ್ನಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.
ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.